ಇನ್ನು ಚಿಕ್ಕಬಳ್ಳಾಪುರದಲ್ಲಿ ಮತ್ತೊಂದು ಕಾಂಗ್ರೆಸ್ ನಾಯಕನ ಆಡಿಯೋ ಬಹಿರಂಗ ಆಗಿದೆ. ಬಿಎಲ್ಒ ಅಧಿಕಾರಿಗೆ ಧಮಕಿ ಹಾಕಿರೋದು ಯುವ ಕಾಂಗ್ರೆಸ್ನ ಅಧ್ಯಕ್ಷ, ಚಿಕ್ಕಬಳ್ಳಾಪುರ ತಾಲೂಕು ಯುವ ಘಟಕದ ಅಧ್ಯಕ್ಷ ನಾಗೇಶ್ ರೆಡ್ಡಿ. ಧಮಕಿ ಹಾಕಿರುವಂತಹ ಆಡಿಯೋ ಈಗ ವೈರಲ್ ಆಗಿದೆ. ರಾಜೀವ್ ಗೌಡ ಬಳಿಕ ಮತ್ತೊಬ್ಬ ಕಾಂಗ್ರೆಸ್ ಮುಖಂಡನ ಸರದಿ. ಈಗ ಎಸ್ಐಆರ್ ಮತದಾರ ಪರಿಷ್ಕರಣೆ ಸಂಬಂಧಪಟ್ಟಂತೆ ಅವಾಚ್ಯ ಶಬ್ದಗಳಿಂದ ನಿಂದನೆ ಮಾಡಲಾಗಿದೆ. ಬಿಜೆಪಿಗೆ ಬೆಂಬಲ ನೀಡ್ತೀಯಾ ಅಂತ ಕೆಟ್ಟ ಪದಗಳಿಂದ ನಿಂದನೆ ಮಾಡಿರುವಂತಹ ಕೃತ್ಯ. ಬಿಎಲ್ಒ ಶಿವಶಂಕರ್ ಜೊತೆಗೆ ಮಾತಾಡಿರುವಂತಹ ಆಡಿಯೋ ಈಗ ವೈರಲ್ ಆಗಿದೆ. ಚಿಕ್ಕಬಳ್ಳಾಪುರ ಜೂನಿಯರ್ ಕಾಲೇಜಿನ ಶಿಕ್ಷಕ ಶಿವಶಂಕರ್ ವೋಟರ್ ಲಿಸ್ಟ್ ಮಾಡ್ತಾ ಇರುವ ವಿಚಾರಕ್ಕೆ ನಾಗೇಶ್ ರೆಡ್ಡಿ ಗಲಾಟೆ ಮಾಡಿರುವುದು. ಚಿಕ್ಕಬಳ್ಳಾಪುರ ತಾಲೂಕು ನಾಸ್ತಿಮ್ಮನಹಳ್ಳಿ ಗ್ರಾಮದ ಮತದಾರರ ಪರಿಷ್ಕರಣೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತದಾರರ ಪರಿಷ್ಕರಣೆ ವಿಚಾರಕ್ಕೆ ಕಾಂಗ್ರೆಸ್ ಮುಖಂಡ ನಿಂದನೆಯನ್ನ ಮಾಡಿರೋದು. ಶಿಕ್ಷಕರಿಗೆ ಕೆಟ್ಟ ಪದಗಳನ್ನು ಬಳಸಿ ನಿಂದಿಸಿರುವಂತಹ ನಾಗೇಶ್ ರೆಡ್ಡಿ ಈಗ ಆ ಆಡಿಯೋ ವೈರಲ್ ಆಗಿದೆ. ಯಾವ ರೂಲ್ಸ್ ಸರ್? ನೀವು ನಂಬರಾಗಿಲ್ವಾ? ಯಾವ ರೂಲ್ಸ್ ಮಾತಾಡ್ತೀರಾ ಸರ್ ನೀವು? ಯಾವ ರೂಲ್ಸ್ ಮಾತಾಡಿ ನೀವು? ರೂಲ್ಸ್ ಅಲ್ಲ, ಈಗ ಇರೋದೇನಿದೆ ಈ ತರ ಬೇಕು ಅಂತ ಕೇಳ್ತಾ ಇದ್ದೀನಿ. ಯಾರು ಮಾತಾಡ್ಬೇಕು ಅದನ್ನ? ನಾನೇ ಕೇಳ್ಬೇಕು. ನಂಬರಾಗಿದ್ರೆ ನೀವು ಇವತ್ತಿಗೂ ಇಲ್ಲ. ಮತ್ ನೀವ್ ಹೆಂಗ್ ಕೇಳೋದ್ ಕ್ವಶನ್? ಅದು SIR ನಾನೇ ಮಾಡ್ತಾ ಇದೀನಲ್ಲ. ನೀನ್ ಯಾವನ ಕೇಳಕ್ಕೆ? ನೀನ್ ಯಾವನ ಕೇಳಕ್ಕೆ ತಗೊಂಬಂದು ಬಿಜೆಪಿ ಸಪೋರ್ಟ್ ಮತ್ತೆ ನೀನು ಇದಕ್ ಬೇರೆ ಅದು ಬೇರೆ ಇದೆ. ನೀನ್ ಕಂಪ್ಲೇಂಟ್ ಕೊಡ್ತೇನೆ ನೀನು ಬೆಳಗ್ಗೆ. ನಾಗೇಶ್ ಏನ್ ಮಾತಾಡ್ತಾ ಇದ್ದೀನಿ? ನೀನ್ ಬಿಜೆಪಿ ಬಗ್ಗೆ ನನ್ನ ಮಗನ್ ನನ್ಗೆ ಗೊತ್ತು. ನನ್ನ ಮೇಲೆ ಇವತ್ತಿಗೆ 2 ಕೇಸ್ ಆಗಿದೆ. ನಿಂದು ಒಂದ್ ಕೇಸ್ ಆಗಿ ನಾನು ತಲೆ ಕೆಡ್ಸ್ಕೊಳಲ್ಲ. ಏನ್ ಮಾತಾಡಿದೀನಿ ನೀನು? ಮಾತಾಡ್ಬೇಕು, ಇರ್ತದಲ್ಲಿ ಮಿಸ್ಕೊಂಡ್ ಮಾತಾಡು. ಅಲ್ಲ, ನಾನ್ ಕೇಳ್ತಾ ಇರೋದೇನ್ ಹೇಳು? ಏನ್ ಮಾತಾಡ್ತೀನಿ ನೀನು? ಏನ್ ಕೇಳ್ತಾ ಇರೋದ್ ಹೇಳು? ನಂದಿರೆಡ್ಡಿ ಮಕ್ಕಳು ಮಾತ್ರ ಮಾತಾಡೋರ? ಮಾತಾಡಿಲ್ವಾ? ಏನಂತ? ನಂದಿರೆಡ್ಡಿ ಮಕ್ಕಳು ಮಾತ್ರ ವೋಟ್ ಡಿವೈಡ್ ಆಗತ್ತೆ, ಬೇರೆಯವ್ರಿಗೆ ಯಾರಿಗೂ ಆಗಲ್ಲ. ಎಲ್ರು ಕೇಳ್ತಾ ಇದೀನಿ ನಾಗೇಶ್, ಎಲ್ರು ಕೇಳ್ತಾ ಇದೀನಿ. ಏನ್ ಮಾತಾಡ್ತಾ ಇದೀನಿ ಹೇಳಿ ನೀನು? ಸುಮ್ನೆ ರೀ ಸರ್, ನೀವು ಬಕೀಟ್ ಹಿಡಿಯಕ್ ಬರ್ತದೆ ಸರ್ ಬಿಜೆಪಿ ಅವ್ರಿಗೆ. ನೀವು ಅದೇಂಗ್ ಬಕೆಟ್ ಹಿಡಿತಾ ಇದೀನಿ? ನೀನ್ ಬಿಜೆಪಿ ಬಕೀಟ್ ಹಿಡಿಯವನೇ ನೀನು. ನಂಗೆ ಗೊತ್ತೆಲ್ಲ ವಿಚಾರ. ನಾನು ಇವತ್ತು ಮಾತಾಡ್ತಾ ಇದ್ದೀನಿ. ಸರಿ, ನೀನ್ ದೊಡ್ಡ ಬಕೆಟ್ ನೀನು. ಅಲ್ಲ, ನೀನ್ ಸಂಬಂಧ ಇಲ್ದೇ ಇರೋ ವಿಚಾರ. ನನ್ನ ಸಂಬಂಧ ನಾನ್ ದೊಡ್ಡಪ್ಪ, ನನ್ನ ಅಣ್ಣನ ಮಾತಾಡ್ತಾ ಇದ್ದೀನಿ. ಸರಿನಪ್ಪ, ಆಯ್ತು. ನಿನ್ ಕೇಳಿ ಮಾಡು. ಬಕೆಟ್ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ರವಿಕುಮಾರ್. ಇದೀಗ ನಮ್ಮ ಜೊತೆಗೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ರವಿ, ಇದೀಗ ಚಿಕ್ಕಬಳ್ಳಾಪುರದಲ್ಲಿ ಮತ್ತೋರ್ವ ಕಾಂಗ್ರೆಸ್ ನಾಯಕನ ಆಡಿಯೋ ವೈರಲ್ ಆಗಿರೋದು. ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ದೂರೇನಾದ್ರೂ ಕೊಟ್ಟಿದ್ದಾರಾ? ಖಂಡಿತ ಮಧುಕರ್, ಈಗ ರಾಜೀವ್ ಗೌಡ ಆಡಿಯೋ ಧಮಕಿ ವಿಚಾರ ಬಾಸುವ ಮುನ್ನವೇ ಈಗ ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರದಲ್ಲೂ ಕೂಡ ಯುವ ಕಾಂಗ್ರೆಸ್ನ ತಾಲೂಕು ಅಧ್ಯಕ್ಷ ನಾಗೇಶ್ ರೆಡ್ಡಿ ಅವರು BLO ಅವರಿಗೆ ಧಮಕಿ ಹಾಕಿರುವಂತ ಆಡಿಯೋ ಈಗ ವೈರಲ್ ಆಗಿರುವಂತದ್ದು. ಅಂದ್ರೆ SIR ಅಂತ ಕೇಂದ್ರ ಸರ್ಕಾರ ಮತದಾರರ ಪರಿಷ್ಕರಣೆ ಒಂದು ಕಾರ್ಯವನ್ನ ಮಾಡ್ತಿದೆ. ಸೊ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾಸ್ತಿಮ್ಮನಹಳ್ಳಿ BLO ಆದಂತ ಶಿವಶಂಕರ್ ಅವರ ಜೊತೆ ಅದೇ ಗ್ರಾಮಕ್ಕೆ ಸೇರಿದಂತ ನಾಗೇಶ್ ರೆಡ್ಡಿ ಅವರು ಅದೇ ಗ್ರಾಮದವರು. ಹೀಗಾಗಿ ಸೊ ಈ ಒಂದು ಪರಿಷ್ಕರಣೆ ವಿಚಾರವಾಗಿ ಅವರು ಈ ಒಂದು BLO ಅವರ ಜೊತೆ ಈ ರೀತಿಯಾದಂತಹ ಒಂದು ಅವಾಚ್ಯ ಶಬ್ದಗಳಿಂದ ನಿಂದಿಸಿದ್ದಾರೆ. ಆ ಒಂದು ಆಡಿಯೋದಲ್ಲಿ ಈ ರೀತಿಯಾದಂತಹ ಒಂದು ಸಂಭಾಷಣೆಗಳು ಕೂಡ ನಡೆದಿರುವಂತದ್ದು. ಸೊ ಈ ಸಂಬಂಧಪಟ್ಟವಾಗಿ ಶಿಕ್ಷಕರು ಹಾಗೂ ನಾಗೇಶ್ ರೆಡ್ಡಿ ಅವರು ನಿನ್ನೆ ಅಷ್ಟೇ ಒಂದಷ್ಟು ಮಾತುಕತೆಯನ್ನ ನಡೆಸಿದ್ದಾರೆ. ಆದ್ರೆ ಇದುವರೆಗೂ ಕೂಡ ಯಾವುದೇ ದೂರು ದಾಖಲಾಗಿಲ್ಲ. ಈ ಒಂದು ಆಡಿಯೋ ಈಗ ಇಡೀ ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರದಾದ್ಯಂತ ಸಾಮಾಜಿಕ ಜಾಲತಾಣಗಳು ಕೂಡ ವೈರಲ್ ಆಗಿರುವಂತದ್ದು. ಸೊ BLO ಅವರನ್ನ ಈ ರೀತಿಯಾಗಿ ಯುವ ಕಾಂಗ್ರೆಸ್ನ ಅಧ್ಯಕ್ಷ ನಾಗೇಶ್ ರೆಡ್ಡಿ ಅವರು ನಿಂದನೆ ಮಾಡಿರುವಂತದ್ದು, ಅವರ ಮೇಲೆ ಈ ರೀತಿಯಾದಂತಹ ಪದಗಳನ್ನ ಬಳಸಿರುವಂತದ್ದು ಈಗ ಸಾಕಷ್ಟು ಚರ್ಚೆಗೆ ಇದೀಗ ನಮ್ಮ ಜೊತೆಗೆ ಸ್ವತಃ ನಾಗೇಶ್ ರೆಡ್ಡಿ ಅವರು ಸಂಪರ್ಕಕ್ಕೆ ಸಿಕ್ಕಿದ್ದಾರೆ. ನಾಗೇಶ್ ರೆಡ್ಡಿ ಅವರೇ, ಈ ಆಡಿಯೋ ಬಗ್ಗೆ ಏನು ಹೇಳ್ತೀರಿ? ನೀವೇನ ಮಾತಾಡಿರೋದು? ಸರ್, ನಾನೇ ಸರ್ ಮಾತಾಡಿದ್ದು. ನಮ್ಗೆ ಪಾಠ ಮಾಡಿದ ಮೇಸ್ಟ್ರೇ ಸರ್ ಅವರು. ಪಾಠ ಮಾಡಿರೋ ಮೇಸ್ಟ್ರಿಗೇನೆ ನೀವು ಈ ರೀತಿಯಾಗಿ ಮಾತಾಡೋದಾ? ಸರ್ ಇಲ್ಲ ಸರ್, ಅದೇನ್ ನಡೀತು ಅಂದ್ರೆ ನಂದು ಯಾವ್ದೋ ಒಂದು ಸ್ವಲ್ಪ ಸಮಸ್ಯೆ ಇತ್ತು ಸರ್. ನನ್ನ ಯಾವ್ದೋ ಒಂದು ಕೇಸ್ ವಿಚಾರವಾಗಿ ಫೋನ್ ಮೇಲೆ ಫೋನ್ ಟಾರ್ಚರ್ ಇಟ್ಟಿದ್ರು ಸರ್. ಟಾರ್ಚರ್ ಬರ್ತಾ ಇತ್ತು. ಆ ಸಂದರ್ಭದಲ್ಲಿ ಏನೋ ಒಂದು ತಪ್ಪು ನಡೆದ್ಬಿಡ್ತು ಸರ್. ಅಲ್ಲ, ಪಾಠ ಮಾಡಿರೋ ಮೇಸ್ಟ್ರಿಗೆ ನೀವು ಬಳಸಿರುವಂತ ಪದಗಳನ್ನು ಕೇಳ್ತಾ ಇದ್ರೆ ನಿಜಕ್ಕೂ ಶಾಕ್ ಆಗುತ್ತೆ. ನೀವೇ ಹೇಳ್ತಾ ಇರೋ ಮಾತಿದು.
ಸರ್ ನಾನು ಈಗ ಆಲ್ರೆಡಿ ನಮ್ಮ ಮೇಷ್ಟ್ರಿಗೆ ಪಾದಗಳಿಗೆ ನಮಸ್ಕಾರ ಮಾಡಿ ತಪ್ಪಾಯ್ತು ಸರ್, ನಾನು ತಪ್ಪಾಗಿದೆ ಅಂತ ಕ್ಷಮೆ ಸಮೇತ ಕೂಡ ಕೇಳಿದ್ದೀನಿ ಸರ್. ಅವರು ಕೂಡ ನನಗೆ ಕ್ಷಮಿಸಿ ಆಶೀರ್ವಾದ ಕೂಡ ಮಾಡಿದ್ದಾರೆ. ಏನೋ ಆಗಿದೆ, ತಪ್ಪು ನಡೆದಿದೆ ಬಿಡು ನಾಗೇಶ್ ಅಂತೇಳಿ ಅವರು ನಮ್ಮ ಮೇಷ್ಟ್ರು ಕೂಡ ಮಾತಾಡಿದ್ರು ಸರ್. ಅಲ್ಲ, ನಿಮ್ಮದೇ ಪಕ್ಷ ಅಧಿಕಾರದಲ್ಲಿದೆ, ನಿಮ್ಮದೇ ಸರ್ಕಾರ ಇದೆ ಅನ್ನೋ ಒಂದು ಅದೇ ಕಾರಣಕ್ಕಾಗಿ ಇಷ್ಟೆಲ್ಲ ನೀವು ದರ್ಪವನ್ನು ಮೆರೆಯೋದು? ಮಾತಾಡಿಲ್ಲ ಸರ್. ನನಗೆ ನಿನ್ನೆ ನನ್ನ ಮನಸ್ಸಿಗೆ ತುಂಬಾ ನೋವಿಗೆ ಮನಸ್ಸಿಗೆ ತೊಂದರೆ ಆಗಿದ್ರಿಂದ ಆತರ ಆಗಿದೆ ಅಷ್ಟೇ ಸರ್. ಏನ್ ಮನಸ್ಸಿಗೆ ನೋವಾಗುವಂಥದ್ದು, ತೊಂದರೆ ಆಗುವಂಥದ್ದು ಏನದು ಸರ್? ನಂದು ಯಾವ್ದೋ ಒಂದು ಡೈರಿ ವಿಚಾರವಾಗಿ ನನ್ನ ಮೇಲೆ ಯಾವ್ದೋ ಒಂದು ಕೇಸ್ ಬಂದಿತ್ತು ಸರ್. ಆ ವಿಚಾರವಾಗಿ ನನಗೆ ಸ್ವಲ್ಪ ಟಾರ್ಚರ್ ಆಗಿತ್ತು. ಹಾಗಾಗಿ ನಾನು ತುಂಬಾ ಮನ್ನೊಂದಿದ್ದೆ. ಸಂಜೆ ನಮ್ಮ ದೊಡ್ಡಮ್ಮ ಫೋನ್ ಮಾಡಿ ನಂದು ನನ್ಗೆ ಆಲ್ರೆಡಿ ತೆಗಿತಿದ್ದಾರೆ, ಇದು ವೋಟರ್ ಐಡಿ ಎಲ್ಲ ತೆಗಿತಿದ್ದಾರೆ ಅಂತೇಳಿ ಹೇಳಿದ್ರು. ಯಾಕೆ ಸರ್ ತೆಗಿತಿದಾರೆ ಅನ್ನೋ ವಿಚಾರವಾಗಿ ಸ್ವಲ್ಪ ಕೋಪದಲ್ಲಿ ಮಾತಾಡಿದ್ದೀನಿ ಸರ್. ತಪ್ಪಾಗಿದೆ, ನಾನು ಅವ್ರಿಗೆ ಕ್ಷಮೆ ಕೇಳಿದ್ದೀನಿ ಸರ್. ಪಾದಕ್ಕೆ ಕೂಡ ನಮಸ್ಕಾರ ಮಾಡಿ ತಪ್ಪಾಗಿದೆ ಸರ್ ಅಂತ ಹೇಳಿದ್ದೀನಿ. ಯಾವಾಗ ಕ್ಷಮೆ ಕೇಳಿದ್ರಿ ನೀವು? ಸರ್ ನಿನ್ನೆ ನಾನೇ ಖುದ್ದಾಗಿ ಸ್ಕೂಲ್ ಹತ್ರ ಹೋಗಿ ಜೂನಿಯರ್ ಕಾಲೇಜ್ ಗ್ರೌಂಡ್ ಒಳಗಡೆ ಹೋಗಿ ತಪ್ಪಾಗಿದೆ ಸರ್ ನನಗೆ ಕ್ಷಮಿಸಿ ಅಂತೆ ಅವ್ರು ನಮಸ್ಕಾರ ಮಾಡಿ ಆಯ್ತು ಆಗಿದೆ ನಾಗೇಶ್ ಅಂತೇಳಿ ನನಗೆ ಆಶೀರ್ವಾದ ಮಾಡಿ ತಗೊಂಡ್ ಬಂದಿದೆ ಸರ್. ಮತ್ತೆ ಇದು ಹೆಂಗ್ ವೈರಲ್ ಆಯ್ತು ಗೊತ್ತಿಲ್ಲ ಸರ್. ಅಲ್ಲ, ಅಷ್ಟೆಲ್ಲ ಮಾತಾಡಿದ ನಂತರ ಅದು ನಿಮ್ಗೆ ತಪ್ಪಾಯ್ತು ಅಂತ ಅದಾದ ನಂತರ ನಿಮ್ಗೆ ಹೇಗೆ ಮನವರಿಕೆ ಆಗಿರೋದು? ನಿಮ್ಗೆ ಮಾತಾಡ್ಬೇಕಾದ್ರೆ ನಿಮ್ಗೆ ಯಾವುದು ಕೂಡ ಅರಿವಿರ್ಲಿಲ್ವಾ? ನೀವು ನಿಮ್ದೇ ಮೇಷ್ಟ್ರು ಅಂತ ಬೇರೆ ಹೇಳ್ತೀರಿ, ಅವ್ರ ಜೊತೆಗೆ ಮಾತಾಡುವಂತಹ ಪದಗಳು. ನಾನು ಅವ್ರಿಗೆ ಆಲ್ರೆಡಿ ಹೋಗಿ ನನಗೆ ಕ್ಷಮೆ ಕೇಳಿದ್ದೀನಿ ಸರ್. ಪಾದಕ್ಕೆ ನಮಸ್ಕಾರ ಮಾಡಿ ತಪ್ಪಾಯ್ತು ಅಂತಾನು ಕ್ಷಮೆ ಕೇಳಿದ್ದೀನಿ ಸರ್. ಅದು ನಡೆದಿದ್ರೆ ವಿಚಾರ ಇದೆ ಸರ್, ಮತ್ತೇನಿಲ್ಲ. ನಂದು ಯಾವ್ದೋ ಒಂದು ಸಮಸ್ಯೆ ಆದಾಗ ನನಗೆ ತುಂಬಾ ಕೋಪದಲ್ಲಿದ್ದೆ, ಮನ್ಸಿಗೆ ನೊಂದಿದ್ದೆ. ಆ ಸಂದರ್ಭದಲ್ಲಿ ನಮ್ ದೊಡ್ಡಮ್ಮ ಕೂಡ ಫೋನ್ ಮಾಡಿ ನನಗೆ ನೀನ್ ಸಡನ್ ಆಗಿ ನಿಂದು ಇದನ್ನ ತೆಗಿತಿದ್ದಾರೆ ವೋಟ್ ಐಡಿಯಿಂದ ಅಂತೇಳಿ ಅಂತಂದಿದ್ದಕ್ಕೆ. ಅಲ್ಲ, ನೀವೊಬ್ರು ಅಧಿಕಾರದಲ್ಲಿ ಇರುವಂಥವ್ರು, ಜೊತೆಗೆ ಒಂದು ಜವಾಬ್ದಾರಿಯುತಂತ ಸ್ಥಾನವನ್ನು ಹೊಂದಿರೋರು, ಯುವಕರು ಬೇರೆ. ಯಾವ ರೀತಿಯಾಗಿ ಯಾರ ಜೊತೆಗೆ ಯಾವ ಒಂದು ರೀತಿಯಾಗಿ ಮಾತಾಡಬೇಕು, ಸಂವಾದ ನಡೆಸಬೇಕು, ಹೇಗೆ ಮುಂದುವರಿಬೇಕು ಅನ್ನೋದು ನಿಮ್ಗೆ ಗೊತ್ತಿಲ್ವಾ ಹಾಗಾದ್ರೆ? ಸರ್ ಅದನ್ನ ನಾನು ತಪ್ಪು ತಿಳ್ಕೊಂಡಿದ್ದೀನಿ. ನಾನೇ ಹೇಳಿದ್ದೀನಲ್ವ ಸರ್, ನಾನೇ ಖುದ್ದಾಗಿ ಹೋಗಿ ನಾನು ನಮಸ್ಕಾರ ಮಾಡಿದ್ದೀನಿ. ಓಕೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.